ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ರಕ್ತ ಚಂದ್ರ ಗ್ರಹಣದ ದಿನ ಯಾವ ರೀತಿಯಾಗಿರುತ್ತೆ ದೇವಸ್ಥಾನಗಳಲ್ಲಿ ಒಂದು ಅಂದ್ರೆ ವ್ಯತ್ಯಾಸ ಪ್ರತಿದಿನ ಹೆಂಗಿರುತ್ತೋ ಅದೇ ರೀತಿಯಾಗಿ ಇರುತ್ತಾ ಅವಕಾಶ ಎಲ್ಲ ದರ್ಶನಕ್ಕೆ ಅದನ್ನ ನೋಡ್ತಾ ಹೋಗೋಣ. ಮೈಸೂರು ಮಂಡ್ಯದಲ್ಲಿ ದೇವರ ದರ್ಶನ ಇರೋದಿಲ್ಲ. ಅವತ್ತು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಸಮಯವನ್ನ ಬದಲಾಯಿಸಲಾಗಿದೆ. ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8:30ರವರೆಗೆ ಭಕ್ತರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಅವತ್ತು ಯಾರು ಹೋಗಬೇಡಿ. ಗ್ರಹಣದ ಸಮಯದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಅಭಿಷೇಕವನ್ನ ನೆರವೇರಿಸಲಾಗುತ್ತೆ. ಮಂಡ್ಯದಲ್ಲಿ ಗ್ರಹಣದ ವೇಳೆ ಬಹುತೇಕ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಗ್ರಹಣ ಕಾಲದಲ್ಲಿ ದೋಷ ತಾಕದಂತೆ ದೇವರಿಗೆ ರಾತ್ರಿ ಇಡೀ ಜಲಾಭಿಷೇಕವನ್ನ ನೆರವೇರಿಸಲಾಗುತ್ತೆ. ಪ್ರಸಿದ್ಧ ದೇಗುಲಗಳಾದಂಥ ರಂಗನಾಥ ಸ್ವಾಮಿ ದೇಗುಲ, ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇಗುಲ, ಲಕ್ಷ್ಮೀ ಜನಾರ್ದನ, ಮಹಾಲಕ್ಷ್ಮಿ ಜೊತೆಗೆ ಶನಿ ಮಹಾತ್ಮ ದೇಗುಲಗಳ ಬಾಗಿಲುಗಳು ಕೂಡ ಬಂದಿರುತ್ತವೆ. ಶ್ರೀರಂಗಪಟ್ಟಣದ ಕಾಳಿ ದೇಗುಲದಲ್ಲಿ ಮಾತ್ರ ಗ್ರಹಣಕ್ಕೆ ಸೆಡ್ಡು ಹೊಡೆಯಲಾಗಿದೆ. ಎಂದಿನಂತೆ ದೇವರ ದರ್ಶನ ಹಾಗೂ ಪೂಜೆಗೆ ಅವಕಾಶ ಇರುತ್ತೆ ಆ ದಿನ. ಸೊ ಇದು ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿರುವಂಥ ದೇವಸ್ಥಾನಗಳ ಮಾಹಿತಿ. ಅಂದರೆ ಆ ದಿನ ಅದರಲ್ಲೂ ಬಹಳ ಪ್ರಮುಖವಾಗಿ ತಾಯಿ ಚಾಮುಂಡೇಶ್ವರಿಗೆ ಬಹಳ ಅಪಾರವಾದಂಥ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೋಗ್ತಾ ಇರ್ತಾರೆ. ಸೊ ಅವತ್ತು ಅಲ್ಲಿನ ಆಡಳಿತ ಮಂಡಳಿ ನಿರ್ಧಾರವನ್ನು ತೆಗೆದುಕೊಂಡಿರೋದು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8:30ರವರೆಗೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳಿ. 3ನೇ ತಾರೀಕು ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ಬರ್ತಿರ್ತಕ್ಕಂಥದ್ದು, ರಕ್ತ ಚಂದ್ರಗ್ರಹಣ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ದೇವಸ್ಥಾನನ 3 ಗಂಟೆಯಿಂದ ರಾತ್ರಿ 8:30 ತನಕ ಕ್ಲೋಸ್ ಮಾಡ್ತೀವಿ. ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲದಲ್ಲಿ ಪೂಜೆ ನಡೆಯೋದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಚಂದ್ರಗ್ರಹಣ ಕಾಲದಲ್ಲಿ ಮೋಕ್ಷಕಾಲ ಹಾಗೂ ಸ್ಪರ್ಶಕಾಲದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಹಿಂದೆ ಎಲ್ಲ ದೇವಸ್ಥಾನಗಳು ವಿಶೇಷ ಆಗುತ್ತೆ. ಕೆಲವು ದೇವಸ್ಥಾನಗಳಲ್ಲಿ ದರಬ್ಬೆ ಹಾಕಿ ದೇವರುಗಳನ್ನೆಲ್ಲ ಮುಚ್ಚುತ್ತಾರೆ. ಇಲ್ಲಿ ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲದಲ್ಲಿ ಪೂಜೆ ಮಾಡ್ತಕ್ಕಂಥ ಇನ್ನೂ ವಿಶೇಷವಾಗಿರ್ತಕ್ಕಂಥ ಅಂದರೆ ಸ್ಪರ್ಶಕಾಲದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಎಂದಿನಂತೆ ಪಂಚಾಮೃತ ಅಭಿಷೇಕ ವಿಶೇಷ ಪೂಜೆಗಳು ನಡೀತೆ. ಹಾಗೆ ಗ್ರಹಣ ಬಿಟ್ಟ ನಂತರ ದೇವಸ್ಥಾನ ಶುದ್ಧಿ ಮಾಡಿಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥ ಪದ್ಧತಿ. ಚಂದ್ರಗ್ರಹಣ ಅಂತಕ್ಕಂಥದ್ದು ಎಲ್ರಿಗೂ ಹೆದರಿಕೆ ಇರ್ತಕ್ಕಂಥದ್ದು. 27 ನಕ್ಷತ್ರ 12 ರಾಶಿಯವರು ಎಚ್ಚರಿಕೆಯಾಗಿರಬೇಕು. ಗರ್ಭಿಣಿ ಸ್ತ್ರೀಯರು, ವಯಸ್ಸಾದವರು, ಮಕ್ಕಳುಗಳು ಸ್ವಲ್ಪ ಎಚ್ಚರಿಕೆಯಾಗಿರ್ತಕ್ಕಂಥದ್ದು ಸೂಕ್ಷ್ಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಮಧ್ಯಾಹ್ನ 3 ಗಂಟೆಗೆ ನಾವು ದೇವಸ್ಥಾನ ಕ್ಲೋಸ್ ಮಾಡ್ತಾಯಿದ್ವಿ. ರಾತ್ರಿ 8:00ವರೆಗೆ ದೇವಸ್ಥಾನನ ಓಪನ್ ಮಾಡ್ತೀವಿ. ದೇವಸ್ಥಾನ ಶುದ್ಧಿ ಆದ ನಂತರ ದೇವರ ದರ್ಶನಕ್ಕೆ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಇರುತ್ತೆ. ಹಾಗೆ 4ನೇ ತಾರೀಕು ಬೆಳಗ್ಗೆ 7:30ರಿಂದ ಎಂದಿನಂತೆ ದರ್ಶನದ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ. ಗ್ರಹಣ ಕಾಲದಲ್ಲಿ ಪೂಜೆ ಮಾತ್ರ ನಡೀತೆ. ಇದಾದ ನಂತರ ಶುದ್ಧಿ ಆದ ನಂತರ ದೇವಸ್ಥಾನ 8:00ವರೆಗೆ ತೆಗಿತೀವಿ. 8:30 ಅಂತ ಎಂದಿನಂತೆ ಪೂಜಾ ಕೈಂಕರ್ಯಗಳು ಮುಂದುವರ್ಕೊಂಡು ಹೋಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಹೆಂಗಿರುತ್ತೆ ಗ್ರಹಣದ ದಿನ? ಅಂದ್ರೆ ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳ ಸಲ್ಲಿಕೆ ಆಗ್ತವೆ, ಜೊತೆಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ದೇವಸ್ಥಾನಗಳು ಬಂದಿರ್ತಾವಂತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮೇನು ಅತಿ ಹೆಚ್ಚು ಭಕ್ತ ಸಮೂಹವನ್ನ ಹೊಂದಿರುವಂತದ್ದು ಮೈಸೂರಿನ ಇತಿಹಾಸ ಪ್ರಸಿದ್ಧ ಮೈಸೂರಿನ ನಾಡಿನ ಅಧಿದೇವತೆ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟ. ಬಹಳ ಮುಖ್ಯವಾಗಿ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ನಾಡಿನ ಹೊರ ರಾಜ್ಯ, ಹೊರ ಜಿಲ್ಲೆ, ವಿದೇಶಗಳಿಂದಲೂ ಕೂಡ ತಾಯಿಯ ದರ್ಶನಕ್ಕೆ ಬರ್ತಾರೆ. ಆದ್ರೆ ಏನು ಮಾರ್ಚ್ 3ರಂದು ಆಗುವಂತಹ ವರ್ಷದ ಮೊದಲ ಚಂದ್ರಗ್ರಹಣ ಹಿನ್ನೆಲೆ ದೇವಸ್ಥಾನದಲ್ಲಿ ದರ್ಶನದ ಸಮಯವನ್ನ ಬದಲಾವಣೆಯನ್ನ ಮಾಡಿರುವಂತದ್ದು. ಏನು ಭಾರತೀಯ ಕಾಲಮಾನ 3:20 6:47 ಕೂಡ ಆಗುವಂತಹ ಚಂದ್ರಗ್ರಹಣ ಏನಿದೆ, ಈ ಒಂದು ಚಂದ್ರಗ್ರಹಣದ ಸಮಯದಲ್ಲಿ ಭಕ್ತರಿಗೆ ದರ್ಶನದ ವ್ಯವಸ್ಥೆಯಲ್ಲಿ ಕೆಲ ವ್ಯತ್ಯಯನ್ನ ಕೂಡ ಚಾಮುಂಡಿ ಬೆಟ್ಟದ ಆಡಳಿತ ಮಂಡಳಿಯಿಂದ ಮಾಡ್ಕೊಂಡಿರುವಂತದ್ದು. ಬಹಳ ಮುಖ್ಯವಾಗಿ ಬೆಳಗ್ಗೆ 3 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 8:30ವರೆಗೂ ಕೂಡ ದೇವಸ್ಥಾನವನ್ನ ಬಂದ್ ಮಾಡೋದಕ್ಕೆ ಇದೀಗ ಏನು ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಧಾರವನ್ನ ಮಾಡಿದೆ. ಈ ಮಧ್ಯೆ ಅಂದ್ರೆ ಚಂದ್ರಗ್ರಹಣದ ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲ ಎರಡೂ ಸಮಯದಲ್ಲೂ ಕೂಡ ದೇವಿಗೆ ವಿಶೇಷವಾದಂತಹ ಅಭಿಷೇಕ ಮತ್ತೆ ಪೂಜೆಯನ್ನ ಕೂಡ ಮಾಡ್ಲಾಗುತ್ತೆ. ಏನು ಸೂತಕದ ಛಾಯೆ ಇರುವಂತಹ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ದೇವಿ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುವುದಿಲ್ಲ. ಏನು ದೇವಸ್ಥಾನವನ್ನ ಶುದ್ಧೀಕರಣವನ್ನ ಮಾಡಿದ ಬಳಿಕವಷ್ಟೇ ದೇವಿಯ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡೋದಾಗಿ ಆಡಳಿತ ಮಂಡಳಿ ಇದೀಗ ಭಕ್ತರಲ್ಲಿ ಮನವಿಯನ್ನು ಕೂಡ ಮಾಡಿದೆ. ಎಂದಿನಂತೆ 8:30 ಸುಮಾರು 9:30 10 ಗಂಟೆವರೆಗೂ ಕೂಡ ದೇವಿ ದರ್ಶನಕ್ಕೆ ಅವಕಾಶ ಬರುತ್ತೆ. ಬೆಳಗ್ಗೆ 7 ಗಂಟೆ ನಂತರ 7:30 ನಂತರ ದೇವಿಯ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿ ದೇವಿಯ ಆಡಳಿತ ಮಂಡಳಿ ಇದೀಗ ನಿರ್ಧಾರವನ್ನ ಮಾಡಿದೆ. ಇನ್ನುಳಿದಂತೆ ಏನು ದಕ್ಷಿಣ ಕಾಶಿ ಅಂತೇಳಿ ಕರೆಯಲು ಹೋಗುವಂತಹ ಏನು ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಸ್ಪರ್ಶಕಾಲ ಮತ್ತೆ ಮೋಕ್ಷಕಾಲ ಎರಡೂ ಕಾಲದಲ್ಲೂ ಕೂಡ ಏನು ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡುವಂತಹ ಕೆಲಸ ಆಗತ್ತೆ. ಜೊತೆಗೆ ಅಲ್ಲಿ ಕೆಲ ಸಂದರ್ಭದಲ್ಲಿ ಏನು
ಚಂದ್ರಗ್ರಹಣ ಸಂದರ್ಭದಲ್ಲಿ ಭಕ್ತರಿಗೆ ಅವಕಾಶವನ್ನ ನೀಡದೆ ಬಂದ್ ಮಾಡಿ ಇನ್ನುಳಿದ ಟೈಮ್ ನಲ್ಲಿ ಭಕ್ತರಿಗೆ ಅವಕಾಶವನ್ನ ದರ್ಶನಕ್ಕೆ ಕಲ್ಪಿಸಿಕೊಡುವಂತ ನಿರ್ಧಾರವನ್ನ ಏನು ನಂಜನಗೂಡಿನ ದೇವಾಲಯದ ಆಡಳಿತ ಮಂಡಳಿ ನಿರ್ಧಾರವನ್ನ ಮಾಡಿರುವಂತದ್ದು ರಾಮ್. ಥ್ಯಾಂಕ್ ಯು ಸುರೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಗುರುಜಿ, ಇವಾಗ ಸಾಮಾನ್ಯವಾಗಿ ಚಂದ್ರಗ್ರಹಣ ಆಗಲಿ ಸೂರ್ಯಗ್ರಹಣ ಆಗಲಿ ಜನರಿಗೆ ಮೂಡೋದು ಒಂದು ಪ್ರಶ್ನೆ, ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಪ್ರತಿ ಗ್ರಹಣ ಬಂದಾಗಲೂ ಇದನ್ನು ಹುಡುಕ್ತಾರೆ. ಹಾಗಾಗಿ ಈ ಗ್ರಹಣದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ತಿಳಿಸ್ಕೊಡೋದ್ರ ಜೊತೆ ಕೆಲವರು ಇರ್ತಾರೆ, ಇಲ್ಲ ನಾನು ಈ ಟೈಮಲ್ಲಿ ಇದು ಮಾಡೇ ಮಾಡ್ತೀನಿ, ಗ್ರಹಣದಲ್ಲಿ ಊಟ ಮಾಡಿದ್ರೆ ಏನಾಗುತ್ತೆ, ಆಚೆ ಹೋದರೆ ಏನಾಗುತ್ತೆ ಅನ್ನೋ ಒಂದು ಮಾಡೋರು ಇದ್ದೇ ಇರ್ತಾರೆ. ಸೊ ಅವರಿಗೆ ಅಂತ ಮಾಡಿದಾಗ ಏನು ತೊಂದರೆ ಆಗ್ಬೋದು ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಏನಾಗುತ್ತೆ, ಅತಿಯಾದಂತಹ ಬುದ್ಧಿ ಇರುವಂಥ ವ್ಯಕ್ತಿಗಳನ್ನು, ಅತಿಯಾದಂಥ ಬುದ್ಧಿಜೀವಿಗಳನ್ನು ತಿದ್ದಕ್ಕೆ ಹೋಗಬಾರ್ದು. ಸುಮ್ಮನೆ ಬಿಟ್ಬಿಡ್ಬೇಕು. ನಾವು ಬುದ್ಧಿಜೀವಿಗಳಾಗಿದ್ದರೆ ಅದನ್ನು ತಿದ್ದಕ್ಕೆ ಹೋಗಬಾರ್ದು. ಇಲ್ಲವಾದಲ್ಲಿ ನಮ್ಮನ್ನು ಅವರು ಲೆಕ್ಕಕ್ಕೆ ತೊಗೊಳಲ್ಲ. ಇನ್ನೊಂದು ಸೆಕೆಂಡ್ ಏನೇನು ಮಾಡಬಾರ್ದು ಅಂತ ಅಂದರೆ, ಆದಷ್ಟು ಸಹ ಗ್ರಹಣ ಕಾಲವನ್ನು, ಗ್ರಹಣದ ಸ್ಪರ್ಶ ಕಾಲವನ್ನು, ಅದರಲ್ಲೂ ಸಹ ಚಂದ್ರಗ್ರಹಣ ಅಂತ ಅಂದಾಗ ನಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಪ್ರಯಾಣವನ್ನು ಆದಷ್ಟು ಸ್ಥಗಿತಗೊಳಿಸುವಂಥದ್ದು ಸೂಕ್ತ. ಜೊತೆ ಯಾವುದೇ ಒಂದು ಗ್ರಹಣ ತೆಗೆದುಕೊಳ್ಳಿ, ಒಂದು ಚಂದ್ರಗ್ರಹಣವಾಗಲಿ ಒಂದು ಸೂರ್ಯಗ್ರಹಣವಾಗಲಿ, ಆ ಚಂದ್ರನ ಬಿಂಬಗಳು ಅಂತ ನಾವು ಹೇಳ್ತೀವಲ್ಲ, ಚಂದ್ರನ ರಶ್ಮಿಗಳು ಅಂತ ನಾವು ಕಿರಣಗಳು ಅಂತ ಹೇಳ್ತೀವಲ್ಲ, ಅದೆಲ್ಲವೂ ಗ್ರಹಣ ಕಾಲದಲ್ಲಿ ವಿಷಪೂರಿತವಾದಂತಹ ಕಿರಣಗಳಾಗೋದ್ರಿಂದ ಆ ಸಂದರ್ಭಗಳಲ್ಲಿ ಕ್ರಿಮಿಕೀಟಗಳು ಹೆಚ್ಚಾಗುತ್ತೆ ಹೊರತು ಬೇರೆ ಯಾವುದಕ್ಕೂ ಅನುಕೂಲವಾಗೋದಿಲ್ಲ. ವಿಷಜಂತುಗಳು ಜಾಸ್ತಿ ಹುಟ್ಟುತ್ತೆ ಗ್ರಹಣ ಕಾಲಗಳಲ್ಲಿ. ಅದಕ್ಕೆ ನಾನು ಹೇಳಿದ್ದು, ಅದು ಎಲ್ಲವೂ ಸಹ ದೈವತೆಗಿಂತಲೂ ಸಹ ಬೇರೆ ಬೇರೆ ಒಂದು ನಾವು ದೈವ ಶಕ್ತಿಗಿಂತ ಬೇರೆ ಒಂದು ಶಕ್ತಿ ಅಂತ ಹೇಳ್ತಿರ್ತೀವಲ್ಲ, ಅದು ವಿರುದ್ಧವಾದಂಥ ಶಕ್ತಿಗಳು. ಅದಕ್ಕೆ ಕಾಲಘಟ್ಟಗಳು ಜಾಸ್ತಿ, ಇದಕ್ಕೆ ನೆಗೆಟಿವ್ ಎನರ್ಜಿಗೆ ಕ್ರಿಮಿಕೀಟಗಳು ಜಾಸ್ತಿ ಆಗುತ್ತೆ ಗ್ರಹಣ ಕಾಲಗಳಲ್ಲಿ. ಆಗ ತಾನೇ ಹುಟ್ಟುವಂಥ ಸಸ್ಯಗಳು ನಾಶವಾಗ್ತವೆ. ಕಿರಣಗಳ ಒಂದು ವಿಷಪೂರಿತವಾದಂಥ ಕಿರಣಗಳ ಸ್ಪರ್ಶದಿಂದ ಆಗ ತಾನೇ ಮೊಳಕೆ ಒಟ್ಟುವಂತಹ ಸಸ್ಯಗಳು, ಗಿಡಗಳು, ಮರಗಳು ಏನೇ ಇದ್ರೂ ಎಲ್ಲವೂ ನಾಶವಾಗುತ್ತೆ. ಅದಕ್ಕೋಸ್ಕರವಾಗಿ ಎಚ್ಚರಿಕೆ ವಹಿಸಿ. ಗರ್ಭಿಣಿ ಸ್ತ್ರೀಯರು ಆಗ ತಾನೇ ತನ್ನ ಹೊಟ್ಟೆಲಿಟ್ಕೊಂಡಿರುವಂಥ ಮಗುಗಳು ಆ ಕಿರಣಗಳು ಬಿದ್ದಾಗ ನ್ಯೂನತೆಯಿಂದ ಕಾಣುವಂತಹ ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಅದಕ್ಕೋಸ್ಕರವಾಗಿ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಬರಬಾರ್ದು. ಸಣ್ಣ ಸಣ್ಣ ಸಸ್ಯಕ್ಕೂ ಗರ್ಭದಲ್ಲಿರುವಂಥ ಮಗುಗೂ ಯಾವುದೇ ವ್ಯತ್ಯಾಸಗಳು ಇರೋದಿಲ್ಲ. ಅದರಿಂದ ಅಂತಹ ಅವಘಡಗಳಾಗಬಾರ್ದು. ಜಾಸ್ತಿ ಯಾರ್ಯಾರೋ ಬುದ್ಧಿಜೀವಿಗಳು ಹೇಳ್ತಾರೆ ಅಂತ ಶಾಸ್ತ್ರಕ್ಕೆ ವಿರುದ್ಧವಾದಂತಹ ವರ್ತನೆಗಳನ್ನು ಮಾಡಬಾರ್ದು ಅನ್ನೋಕ್ಕೋಸ್ಕರವಾಗಿ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಬರಬಾರ್ದು. ಆಗ ತಾನೇ ಹುಟ್ಟಿರುವಂತಹ 1 ವರ್ಷದ ಒಳಗಿರುವಂತಹ ಯಾವುದೇ ಮಕ್ಕಳನ್ನಾದರೂ ಸಹ ಆ ಗ್ರಹಣದ ಕಿರಣಗಳು ಬೀಳದ ರೀತಿಯಲ್ಲಿ ಮನೆಯಲ್ಲಿಯೇ ಎಚ್ಚರಿಕೆಯಿಂದಿರುವಂಥದ್ದು ಸೂಕ್ತ. ಆಗ ತಾನೇ ಹುಟ್ಟಿರುವಂಥ 1 ವರ್ಷದಲ್ಲಿರುವಂಥ ಮಕ್ಕಳು ಅದನ್ನು ಮಾಡಬೇಕು. ತುಂಬ ರೋಗ ರುಜಿನಾದಿಗಳಿಂದ, ತುಂಬ ಕಾಯಿಲೆಗಳಿಂದ ನರಳುತ್ತಿರುವಂತಹ ವ್ಯಕ್ತಿಗಳು ಹೊರಗಡೆ ಬರಬಾರ್ದು. ಅದರಿಂದ ದೊಡ್ಡ ಆಘಾತವನ್ನು ಅನುಭವಿಸುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಈ ಎಚ್ಚರಿಕೆಯನ್ನು ವಹಿಸಿಕೊಂಡು ಮಿಕ್ಕಿದ್ದೆಲ್ಲವೂ ಆರೋಗ್ಯ ಚೆನ್ನಾಗಿದೆ, ನನಗೆ ಯಾವುದು ತೊಂದರೆ ಇಲ್ಲ ಅನ್ನುವಂಥವರು ಹೊರಗಡೆ ಸಣ್ಣ ಪುಟ್ಟ ನಾನು ಓಡಾಡಲೇಬೇಕಾಗತ್ತೆ ಅಂದರೆ ಅದಕ್ಕೆ ಬೇರೆ ಅವಕಾಶಗಳಿಲ್ಲ ಅಂದಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಸ್ವಾಮಿ ನನ್ನ ಕೆಲಸ ಬಿಡೋದೇ ನನಗೆ 6 ಗಂಟೆಗೆ, ನಾನು ಓಡಾಡಬೇಡಿ ಅಂತ ನಾನು ಹೆಂಗೆ ಓಡಾಡೋದು ಅನ್ನುವಂಥದ್ದು ಇರುತ್ತೆ. ಅದನ್ನೇ ಮಾಡೋದನ್ನು ಎಚ್ಚರಿಕೆಯನ್ನು ವಹಿಸಿ, ತುಂಬ ಉಪಟಳಗಳನ್ನು ಮಾಡೋದು, ತುಂಬ ಉಡಾಫೆಯನ್ನು ಮಾಡೋದು ಬಿಟ್ಟು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಗ್ರಹಣದ ಸ್ಪರ್ಶ ಕಾಲಗಳು, ಗ್ರಹಣದ ದೋಷ ಕಾಲಗಳು ವಿಪರೀತವಾದಂತಹ ತೊಂದರೆ ತಾಪತ್ರೆಗಳಿಗೆ ಗುರಿಯಾಗೋದನ್ನು ನಾವು ನೋಡಿರ್ತೀವಿ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸುವಂಥದ್ದು ಶಾಸ್ತ್ರಕ್ಕೆ ವಿರುದ್ಧವಾದಂತಹ, ಪ್ರಕೃತಿಗೆ ವಿರುದ್ಧವಾದಂತಹ ಇದೆಲ್ಲವೂ ಸಹ ನಾವು ಬಂಡೆಗೆ ತಲೆ ಚೆಚ್ಕೊಂಡ್ವಿ ಅಂತವಲ್ಲ, ಆ ರೀತಿಯಾದಂಥ ವಾತಾವರಣಗಳನ್ನು ಮಾಡೋದು ಬೇಡ. ಸ್ವಲ್ಪ ನಮ್ಮ ಸಂಸ್ಕಾರ, ನಮ್ಮ ಸನಾತನ ಧರ್ಮವೇ ಹೇಳುವಂಥದ್ದೇ ಅದನ್ನು. ನಾವು ಯಾವಾಗಲೂ ಸಹ ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡುವಂಥದ್ದು ಅದು ನಮಗೆ ಒಳಿತು ಅಂತ ಹೇಳ್ಬೋದು. ಎಸ್ ಗುರುಜಿ, ಈಗ ಏನಂದ್ರೆ ಸಾಕಷ್ಟು ವೀಕ್ಷಕರಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಈ ರಾಶಿಗೆ ಏನು ಒಳಿತು ಏನು ಕೆಡುಕು ಅಂತ ಹೇಳಿ. ರಾಶಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಶಿಗಳನ್ನು ಉಲ್ಲೇಖ ಮಾಡ್ತಾ ಇದು ಒಳ್ಳೇದಾಗುತ್ತೆ ಇದು ಕೆಟ್ಟದಾಗುತ್ತೆ ಅನ್ನೋದನ್ನ ವಿವರಿಸ್ತಾ ಹೋಗೋದಾದ್ರೆ ಗ್ರಹಣದ ದಿನ ನೋಡಿ, ಗ್ರಹಣ ಯಾವ ರಾಶಿಗೆ ಸ್ಪರ್ಶವಾಗ್ತಿದೆ ಗ್ರಹಣ, ಆ ಗ್ರಹಣದ ರಾಶ್ಯಾಧಿಪತಿ ಯಾರು, ಆ ರಾಶಿಯ ಅಧಿಪತಿ ಇರುವಂಥವ್ರು ಎಲ್ಲೆಲ್ಲಿ ಗ್ರಹಗಳ ವಕ್ರದೃಷ್ಟಿಗಳಿರುತ್ತೆ, ಇದೆಲ್ಲ ಉಲ್ಲೇಖವನ್ನು ಮಾಡ್ತಾ ನಾವು ಒಂದು ಗ್ರಹಣದ ದೋಷಗಳನ್ನು ನಾವು ಹೇಳ್ಬೋದು. ಈಗ ಆಗ್ತಿರುವಂತಹ ಗ್ರಹಣದ ಸ್ಪರ್ಶದ ರಾಶಿ ಸಿಂಹ ರಾಶಿನಲ್ಲಿ ಆಗ್ತಿದೆ. ಆಗ್ತಿರುವಂತಹ ನೀವು ಲಗ್ನ ತೆಗೆದುಕೊಂಡ್ರು ಸಿಂಹ ಲಗ್ನದಲ್ಲಿ ಆಗ್ತಿದೆ. ಸಿಂಹ ರಾಶಿ, ಸಿಂಹ ಲಗ್ನ, ಅಲ್ಲಿರುವಂತ ಗ್ರಹ
ಚಂದ್ರಗ್ರಹ ಮತ್ತು ಕೇತುಗ್ರಹ. ಕೇತುಗ್ರಸ್ತ ಖಗ್ರಾಸ ರಕ್ತವರ್ಣ ಚಂದ್ರಗ್ರಹಣ ಇದು ಕೇಳುವಂಥದ್ದು. ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ, ಸಿಂಹರಾಶಿ ರಾಶ್ಯಾಧಿಪತಿ ಬಂದು ಸೂರ್ಯ. ಹೌದು, ಸಿಂಹರಾಶಿಯ ರಾಶ್ಯಾಧಿಪತಿ ಬಂದು ಸೂರ್ಯ, ಅಲ್ಲಿರುವಂಥ ಗ್ರಹ ಬಂದು ಚಂದ್ರ, ಆಗ್ತಿರುವಂಥ ಗ್ರಹಣ ಚಂದ್ರಗ್ರಹಣ. ಸೊ ಇಷ್ಟನ್ನು ನಾವು ಉಲ್ಲೇಖವನ್ನು ಮಾಡಿದಾಗ ಸಿಂಹರಾಶಿಗೆ ದೋಷ ಉಂಟು, ರಾಶ್ಯಾಧಿಪತಿಯಾದಂಥ ಚಂದ್ರಗ್ರಹಣ ಕರ್ಕಾಟಕ ರಾಶಿಗೆ ದೋಷ ಉಂಟು, ಆ ಚಂದ್ರಗ್ರಹಣ ವಕ್ರದೃಷ್ಟಿಗಳು ಎಲ್ಲೆಲ್ಲಿ ಬಿಡುತ್ತೆ ಆ ಗ್ರಹಗಳಿಗೆಲ್ಲವೂ ದೋಷ ಉಂಟು. ಇದನ್ನೆಲ್ಲವೂ ನಾವು ತೆಗೆದುಕೊಂಡಾಗ ಈ ಚಂದ್ರಗ್ರಹಣ ಸುಮಾರು 4-5 ರಾಶಿಗಳ ಮೇಲೆ ಪ್ರಭಾವಗಳನ್ನು ಬೀಳುತ್ತೆ. ಮುಖ್ಯವಾಗಿ ಗ್ರಹಣದ ಸ್ಪರ್ಶವಾಗ್ತಿರುವಂತಹ ಕಾಲಘಟ್ಟ, ಸ್ಪರ್ಶವಾಗಿರುವಂತಹ ಸಮಯ ಎಲ್ಲವೂ ತೆಗೆದುಕೊಂಡಾಗ ಸಿಂಹರಾಶಿ, ಸಿಂಹಲಗ್ನ, ಆ ಸಿಂಹರಾಶಿನಲ್ಲೇ ಆಗ್ತೋದ್ರಿಂದ ಸಿಂಹರಾಶಿಯವರು ಆಗಲೇ ಜನ್ಮದಲ್ಲಿರುವಂಥ ಕೇತುಗ್ರಹ 1.5 ವರ್ಷ ಆಯಿತು ಬಂದು ಕೂತ್ಕೊಂಡು, ಆಗಲೇ ನೋವು, ಕೈಕಾಲು ನೋವು, ಸೊಂಟ ಸುಸ್ತು ಇವೆಲ್ಲವೂ ಅನುಭವಿಸ್ತಿದ್ದಾರೆ. ಆದರೂ ಶತ್ರುಬಾಧೆಗಳನ್ನು ತುಂಬ ನಳತಾ ಇದ್ದಾರೆ. ಏನನ್ನು ಮಾಡೋಕೋದ್ರು ಒಂದಲ್ಲ ಒಂದು ಅವಘಡಗಳಾಗ್ತಿರುವಂಥದ್ದನ್ನು ಅನುಭವಿಸ್ತಿರುವಂತಹ ಸಿಂಹರಾಶಿಯವರು, ಅಷ್ಟಮದಲ್ಲಿ ಶನಿ, ಜನ್ಮದಲ್ಲಿ ಕೇತುಗ್ರಹ ಇದ್ದು ಬಹಳ ಸಮಸ್ಯೆ ನೋಡ್ತಿರುವಂಥ ಸಿಂಹರಾಶಿಯವರು ಗ್ರಹಣದ ದೋಷಕ್ಕೆ ಗುರಿಯಾಗ್ತಿದ್ದಾರೆ. ಎಸ್ ಗುರುಜಿ, ಬರ್ತೀವಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಅಂದ್ರೆ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.